ಪ್ರೀವಿಯಸ್ ಕ್ಲಾಸ್ ನೋಡಿದ್ದೀವಿ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಟು ಫೈಂಡಿಂಗ್ ದಿ ಕಾಂಪ್ಲಿಮೆಂಟರಿ ಫಂಕ್ಷನ್. ರಿವಿಷನ್ ಮಾಡಿ ಎಕ್ಸಾಂಪಲ್ ಬರ್ತೀನಿ. ಓಕೆ, ಫಸ್ಟ್ ಏನ್ ಮಾಡ್ತೀರಿ, ಕೊಟ್ಟಂತ ಇಕ್ವೇಶನ್ ಡಿಫ್ರೆನ್ಸಿಯೇಷನ್ ಕ್ಯಾಪಿಟಲ್ ಡಿ ಆಸ್ ಡಿ ಬೈ ಡಿ ಎಕ್ಸ್ ತೊಗೊಂತೀರಿ, ಇಕ್ವೇಶನ್ ಫಾರ್ಮ್ ಆಗುತ್ತೆ, y ಕಾಮನ್ ತೆಗಿತೀರಿ, get y coefficient as a auxiliary term that is considered as f of dy, f of x ನ ಫಾರ್ಮ್ ನ ಬರುತ್ತ್ರಿ. ಇವಾಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಇತ್ತು, ಆರ್ ಎಚ್ ಎಸ್ 0 ಇತ್ತು ಅಂದ್ರೆ ಅದೇನಾಗುತ್ತಾ ಹೋಮೋಜಿನಿಯಸ್ ಆಗುತ್ತಾ. ಓಕೆ, ಫಾರ್ ಹೋಮೋಜಿನಿಯಸ್ ನಮ್ಗೇನು ಓನ್ಲಿ ಹ್ಯಾವ್ ಟು ಫೈಂಡ್ ಔಟ್ ಸಿ ಎಫ್. ಸಪೋಸ್ ಆರ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು 0 ಇತ್ತಪ್ಪ, ಈ ಕಂಟಿನ್ಯೂಸ್ ನಾವು ವೇರಿಯಬಲ್ ಇತ್ತಂದ್ರ then you have to find out CF plus PI, that is complementary function plus particular integral. Okay, first CF ನೋಡಮ್ರಿ. Okay, auxiliary equation as the quotient of y equal to 0 ತೊಂದ್ರ ನಮಗೇನ್ ಬರುತ್ತಾ, ಬಟ್ ಡಿ ಈಕ್ವಲ್ ಟು ಎಮ್ ಅನ್ನ ತೋರಿ ಡೈರೆಕ್ಟ್ ಆಗಿ ಡಿ ಅನ್ನ ತೋರಿ. ಓಕೆ, ಇಕ್ವೇಶನ್ ಬರ್ತಾ ಸಾಲ್ವ್ ಮಾಡ್ರಿ, ರೂಟ್ ಸಿಗ್ತಾವ. ಓಕೆ, ಒಂದೇ ರೂಟ್ ಇತ್ತಂದ್ರ ಕಾಂಪ್ಲಿಮೆಂಟರಿ ಫಂಕ್ಷನ್ ಹೆಂಗ್ ಡಿಫೈನ್ ಮಾಡ್ತೀರಿ, ಫಾರ್ಮುಲಾ ಏನದ, ಸಿ ದ ಕಾನ್ಸ್ಟಂಟ್ ಸಿ ಇಂಟು ಇ ಟು ಪವರ್ ಎಂ ಎಕ್ಸ್. ಅದೇ ಟೂ ರಿಯಲ್ ನಂಬರ್ ರೂಟ್ಸ್ ವಿತ್ ಡಿಫ್ರೆಂಟ್ ಇದು ಎರಡು ಅಂದ್ರ ಅವಾಗ ಸಿ ಎಫ್ ಇಸ್ C1 e to power m1x plus C2 e to power m2x. For nth general root, it is C1 e to power m1x plus C2 e to power m2x plus C3 e to m3x, so on up to Cn e to power mnx. Okay, ಇದೇನ್ರಿ ರೂಟ್ ಆರ್ ರಿಯಲ್ ಅಂಡ್ ಡಿಫ್ರೆಂಟ್ ಆಗ. Suppose root are real and same idre. Suppose I'm taking two roots. Two roots are same. For example, one ಬಂದು ಎರಡು ರೂಟ್, ಅವಾಗ ಏನ್ ಬರುತ್ತ್ರಿ, ಸಿ ಎಫ್ ಸೀರೀಸ್ ಫಾರ್ಮ್ ನಾಗ ಎರಡು ರಿಪೀಟ್ ಆಗಿದ್ರೆ C1 ಪ್ಲಸ್ C2x e to power mx. ಅದು 3 ಟೈಮ್ಸ್ ಆದ್ರೆ ಸೀರೀಸ್ x ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ x ಎಷ್ಟು 0, x ಎಷ್ಟು 1, x ಎಷ್ಟು 2, ದಟ್ ಈಸ್ C1 3 ರೂಟ್ಸ್ ರಿಪೀಟೆಡ್ ಇದ್ರೆ 3 ಟೈಮ್ಸ್ C1 plus C2x plus 3 x square into e to power mx. Okay, for a general ಇತ್ತಂದ್ರ C1 plus C2x, C3x square, C4x cube, so on up to Cn x is to n minus 1 into e to power mx. Okay, suppose roots are imaginary, ಇದು ಕಾಂಪ್ಲೆಕ್ಸ್ ಫಾರ್ಮ್ ನಾಗಿದ್ರ e to power alpha x into C1 cos beta x plus C2 sin beta x, where C1, C2 is constant, alpha is a real part, beta is a imaginary. Okay, suppose ಬರೀ imaginary part ಬಂತಪ್ಪ, ಬರೀ I beta ಬಂತು, real part 0 ಬಂತಂದ್ರ C1 cos beta x plus C2 sin beta x. ಇದೇನು ನೆಸೆಸರಿ ಇಲ್ಲ, ಇದು ಒಂದು ಗೊತ್ತಿದ್ರೆ ಮುಗೀತು. ಡೈರೆಕ್ಟ್ ಆಗಿ ಆಲ್ಫಾ 0 ಹಾಕಿದ್ರೆ e to 0 1 ಸೆಕೆಂಡ್ ಇದೇ ಬರುತ್ತೆ ಫಾರ್ಮುಲಾ. ಓಕೆ, ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್. ಈಸಿ ಅದ, ಬಟ್ ನಿಮ್ಗೆ ಸಿ ಎಫ್ ನೆನಪಿರ್ಬೇಕ್ರಿ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಅದ ಅಷ್ಟೇ. Okay, here examples. ಅಲ್ಲಿ ವರ್ಡ್ ಏನ್ ಕೊಡ್ತಾನೆ, ಸಿಂಪ್ಲಿ ಸಾಲ್ವ್ ಅಂತನ್ರಿ. ಬಿಕಾಸ್ ಸಾಲ್ವಿಂಗ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂದ್ರೆ ಏನ್ರಿ, ಫೈಂಡಿಂಗ್ ದಿ ಸಿ ಎಫ್ ಓನ್ಲಿ. ಓಕೆ, ಸಾಲ್ವ್ ಡಿ ಸ್ಕ್ವೇರ್ ವೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 3 into dy by dx plus 2y is equal to 0. ಫಸ್ಟ್ ಅಬ್ಸರ್ವ್ ಮಾಡ್ಬೇಕಾದ್ರೆ ಆರ್ ಎಚ್ ಎಸ್ ಪಾರ್ಟ್ ನೋಡ್ರಿ. ಆರ್ ಎಚ್ ಎಸ್ 0 ಇದ್ರದು ಹೋಮೋಜಿನಿಯಸ್. ಫಾರ್ ಹೋಮೋಜಿನಿಯಸ್ ನಮಗೇನದ ಸೊಲ್ಯೂಷನ್ ಸಿ ಎಫ್ ಅಷ್ಟೇ ಕಂಡಿಡಿದು. ಸಪೋಸ್ ಆರ್ ಎಚ್ ಎಸ್ ಪಾರ್ಟ್ ನಾನ್ ಜೀರೋ ಇತ್ತು ಅಂದ್ರ ದಟ್ಸ್ ನಾನ್ ಹೋಮೋಜಿನಿಯಸ್. ನಾನ್ ಹೋಮೋಜಿನಿಯಸ್ ಸೊಲ್ಯೂಷನ್ ಏನ್ ಕಂಡಬೇಕು, ಸಿ ಎಫ್ ಪ್ಲಸ್ ಪಿ ಐ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಆರ್ ಎಚ್ ಎಸ್ ಏನದ 0 ಅದ ಅಂದ್ರ ವಿ ಹ್ಯಾವ್ ಟು ಫೈಂಡ್ ಔಟ್ ಓನ್ಲಿ ಸಿ ಎಫ್. ಹೌದಾ, ಸಿ ಎಫ್ ಬೇಕಂದ್ರೆ ನಮ್ಗೆ ಏನ್ ಬೇಕು, ಆಕ್ಸಿಲರಿ ಇಕ್ವೇಶನ್ ಬೇಕು. ಫಸ್ಟ್ ಏನ್ ಮಾಡಬೇಕು, ಪುಟ್ ಡಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಡಿ. ಇಕ್ವೇಶನ್ ಏನಾಗುತ್ತೆ ನೋಡ್ರಿ, ಪವರ್ 1 ಇತ್ತು, ಅದಕ್ಕೆ ಡಿ ಪವರ್ 1. ಇಲ್ಲಿ 2 ಟೈಮ್ಸ್ ಸೆಕೆಂಡ್ ಡೆರಿವೇಟಿವ್ ಅಂದ್ರೆ ಇಲ್ಲಿ ಏನಾಗುತ್ತೆ, ಡಿ ಸ್ಕ್ವೇರ್ ಆಯ್ತು. ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ y as it is ಪ್ಲಸ್ 3 ಹಂಗೆ ಇಡ್ತೀನಿ ಕಾನ್ಸ್ಟೆಂಟ್. ಡಿ ಬೈ ಡಿ ಎಕ್ಸ್ ಅಂದ್ರೆ ಏನದ, ಡಿ ಕ್ಯಾಪಿಟಲ್ ಡಿ, y as it is ಪ್ಲಸ್ 2y is equal to 0. ಈ ಟರ್ಮ್ ಏನ್ ಕಾಮನ್ ಅದ ರೀ, y ಕಾಮನ್ ಅದ, ಟೇಕ್ ಔಟ್ ಸೈಡ್. ರಿಮೈನಿಂಗ್ ಇಸ್ ಅ ಡಿ ಸ್ಕ್ವೇರ್ ಪ್ಲಸ್ 3d ಪ್ಲಸ್ 2 ಇಂಟು y equal to 0. ಇವಾಗ
auxiliary term ಏನಾಗುತ್ತಾ? That is the quotient of y. Y quotient, this is the auxiliary equation which is equal to 0. The auxiliary equation is okay. ಇಲ್ಲಿ equation D form ನಾಗನ ತೋರಿ ಅಥವಾ M form ನಾಗನ ತೋರಿ, no problem, ನಿಮ್ಗೆ ಬಿಟ್ಟದ್ದು. auxiliary equation ಆಯಿತು, the quotient of y ಇದಿಷ್ಟು, that is d square plus 3d plus 2 equal to 0 ಬಂತು. ಹೌದಾ? ಇಕ್ವೇಶನ್ ಯಾವ್ದು? ಕ್ವಾಡ್ರಾಟಿಕ್ ಇಕ್ವೇಶನ್ ಅದ. ಹೌದಾ? ರೂಟ್ ಕಂಡುಹಿಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 2 ಬರ್ಬೇಕು, ಎಡಿಷನ್ ಮಾಡಿದ್ರೆ 3 ಬರ್ಬೇಕ್ರಿ. ಫ್ಯಾಕ್ಟರ್ ಯಾವ ಬರ್ತಾವ್ರಿ? ಎನಿವನ್? ಮಲ್ಟಿಪ್ಲೈ ಮಾಡಿದ್ರೆ 2 ಬರ್ಬೇಕು, ಎಡಿಷನ್ ಮಾಡಿದ್ರೆ 3. ರೂಟ್ಸ್ ಏನ್ ಬರ್ತಾವ್ರಿ? ಎನಿವನ್? +1 ಅಪೂರ್ವ ಏನ್ ಬರ್ತಾವ್ರಿ? +2 d square plus 2d plus d plus 2. ಹೌದಾ? ರೂಟ್ಸ್ ಫ್ಯಾಕ್ಟರ್ ಏನ್ ಬಂತು? d plus 2 d plus 1 is equal to 0. ಅಂದ್ರೆ d equal to -2 -1. ರೂಟ್ಸ್ ಏನ್ ಬಂತು? ಒಂದು -2 ಅದ, ಒಂದು -1. ಇಲ್ಲಿ ನೋಡ್ರಿ, ಇವೆರಡು ರಿಯಲ್. ಹೌದಾ? ಆಮೇಲೆ ಡಿಫ್ರೆಂಟ್ ಅದ, ಸೇಮ್ ಅಂತೂ ಇಲ್ಲ. ಫಾರ್ಮುಲಾ ಏನದ್ರಿ ನಮ್ದು? ಸಿ ಎಫ್ the roots are similar or different. c1 e to power m1x plus c2 e to power m2x. m1 m2 ರೂಟ್ಸ್, ಬಟ್ ನನಗೆ ಇಲ್ಲಿ ರೂಟ್ಸ್ -2 ಮೈನಸ್ ಅಂದ್ರೆ ಏನಾಯ್ತು? c1 e to power m1 is -2x plus c2 e to power -x. So this is our complementary function. So that is the solution. Solution is c of e to power -2x plus c2 e to power -x. So this is the solution. Okay. ಯಾಕಂದ್ರೆ ಇದು ಹೋಮೋಜಿನಿಯಸ್ ಅದ, ಸೊಲ್ಯೂಷನ್ is CF only. ಫೈಂಡಿಂಗ್ CF only. ಬಟ್ ಫಾರ್ಮುಲಾ ನಿಮ್ಗೆ ನೆನಪಿರ್ಬೇಕಾ? ಓಕೆ. ಇಲ್ಲ ನೀವು ಮೇಡಮ್ ಇಲ್ಲಿ M1 ಅದ, ಇಲ್ಲಿ D ಅದ, ನಮ್ಗೆ ಕನ್ಫ್ಯೂಸ್ ಆಗ ಕೂತಂದ್ರೆ ಇಲ್ಲೇ ತೊಗೊಂಬಿಡ್ರಿ ಪುಟ್ ಅಂತಂದು. ಪುಟ್ D equal to M ತೊಗೊಂಬಿಡ್ರಿ, ನಿಮ್ಗೆ M1 M2 ಸಿಕ್ಕಿದ್ರೆ ಡೈರೆಕ್ಟ್ ಫಾರ್ಮುಲಾನೇ ಹಾಕಿ. ಫಾರ್ಮುಲಾ ಮೇನ್ ಇಂಪಾರ್ಟೆಂಟ್. ಓಕೆ. ಟೇಕ್ ಒನ್ ಮೋರ್. ಏನು ನೋಡ್ರಿ, ಸಾಲ್ವ್ d square y divided by dx square minus 5 dy by dx minus 6y is equal to 0. ಫಸ್ಟ್ ಏನ್ ಮಾಡ್ತೀರಿ? ಕ್ಯಾಪಿಟಲ್ ಡಿ ಫಾರ್ಮ್ ನಾಗ ತರಬೇಕು. ಕ್ಯಾಪಿಟಲ್ ಡಿ ಇಸ್ ವಾಟ್? ಡಿ ಬೈ dx. ಇಕ್ವೇಶನ್ ಏನಾಗುತ್ತ್ರಿ? d square y minus 5 dy y ಬರಿಬೇಕಾ? ಸಿಂಪ್ಲಿ d by dx is ಕ್ಯಾಪಿಟಲ್ ಡಿ. The 5 ಹಂಗೆ d by dx is capital D, y as it is, minus 6y equal to 0. y ಕಾಮನ್ ತೆಗಿರಿ. ಜೀರೋ ಬಂತು. ಹೌದಾ? ನೆಕ್ಸ್ಟ್ ಬೇಕಾದ್ರೆ ನೀವು auxiliary equation ಈಸ್ ಅನ್ನು ಪುಟ್ d equal to d m ಈ ಫಾರ್ಮ್ ನಾಗನ ತೋರಿಸಿ, ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಗೆ ರೂಟ್ ಫಸ್ಟ್ ಬೇಕು. ಡಿ ಏನ್ ಇರಲಿ ಎಮ್ ಅನ್ ಇರಲಿ ವೇರಿಯಬಲ್. ಇಕ್ವೇಶನ್ ಯಾವತ್ತು? ಎಕ್ಸಲಿ m square 5 minus 6 equal to 0. ರೂಟ್ಸ್ ಏನ್ ಬರಬೇಕು? ಮಲ್ಟಿಪ್ಲೈ ಮಾಡಿದ್ರ -6, ಎಡಿಷನ್ ಮಾಡಿದ್ರ -5. ರೂಟ್ ಏನ್ ತೊಂತೀರ ಹಂಗಿದ್ರ? -6 plus 1 -6 plus 1 plus 1. Okay, that's a m -6 m plus 1. ಮಲ್ಟಿಪ್ಲೈ ಮಾಡ್ರಿ -6 into 1 -6, ಎಡಿಷನ್ ಮಾಡ್ರಿ -6 plus 1 ಉಳಿತು -5. ಹೌದಾ? -3 2 ಬರಂಗಿಲ್ರಿ ಇಲ್ಲಿ. ಓಕೆ. ಯಾಕಂದ್ರೆ ಸೈನ್ ಇಲ್ಲಿ ಏನ ಬರ್ತದೆ? ಸಪೋಸ್ ನೀವು -3 -2 ತೊಂದ್ರೆ ಪ್ಲಸ್ ಆಗ್ಬಿಡ್ತೈತಿ ಇಲ್ಲಿ. ಯಾಕೆ -3 -2 -5 ಆಗ್ತದ. ಬಟ್ -3 ಮೈನಸ್ ಇಂಟು ಮಾಡಿದ್ರೆ +6 ಆಗುತ್ತೆ. ಇಲ್ಲಿ -6 ಅದು, ಅವಾಗ ಉಳಿಯುತ್ತೆ -6 + 1. ರೂಟ್ ಏನ್ ಬಂದು m1 ಒಂದು 6 ಬಂತು, m2 -1. ಇಲ್ಲಿ ರೂಟ್ಸ್ ಆರ್ ರಿಯಲ್ ಅದಾವು, ಡಿಫ್ರೆಂಟ್ ಅದಾವು. ಅಂದ್ರೆ CF ಫಾರ್ಮುಲಾ ಏನದ ನಮ್ದು? e to power c1 ಕಾನ್ಸ್ಟೆಂಟ್ ಹಚ್ಬೇಕ್ರೆ e to power m1x, ಎರಡೇ ರೂಟ್ ಅದಕ್ಕೆ ಎರಡೇ ತೊಗೊಂತೀನಿ ಟರ್ಮ್, m2x. m1 ಇದನ್ನ ತೋರಿ, ಇದನ್ನ ತೋರಿ, ಪ್ರಾಬ್ಲಮ್ ಇಲ್ಲ.
ಈ ಫಸ್ಟ್ ಬರ್ಕೋರಿ m1 ಅಂತ, ಇಲ್ಲಿ ಇದನ್ನ m2 ತೋರಿ, ಇಲ್ಲಿ m1 ರೂಟ್ ಅನ್ನು ಸೇಮ್ c1 e to power 6x plus c2 e to power minus 6. So this is our solution. Solution means what? We know that solution ಅಂದ್ರೇನು? Finding the value of the dependent variable. The dependent variable ಯಾವುದು? y. It means y is equal to c1 e to power 6x plus c2 e to power minus 6. ಹಿಂಗನು ಬರೀಬಹುದು. ಇಲ್ಲ CF equal to ಇಷ್ಟು ಬರೋದು ನಡೀತದೆ. ಇಲ್ಲ ಸೊಲ್ಯೂಷನ್ ಈಸ್ ಅಂತಂದ್ರೂ ನಡೀತದೆ. ಓಕೆ, ಎನಿ ಡೌಟ್? ಸಾಲ್ವ್ ಮಾಡೋ ಗೊತ್ತಲ್ಲ ಕಾಂಪ್ಲಿಮೆಂಟರಿ ಫಂಕ್ಷನ್, ಬಟ್ ಫಾರ್ಮುಲಾ ನಿಮ್ಗೆ ನೆನಪಿರ್ಬೇಕ್ರಿ. ಸ್ಟ್ಯಾಂಡರ್ಡ್ ಫಾರ್ಮುಲಾ. ರೂಟ್ಸ್ ಆರ್ ರಿಯಲ್ ಡಿಫ್ರೆಂಟ್ ಇದ್ರ, ರೂಟ್ಸ್ ಆರ್ ರಿಯಲ್ ಸೇಮ್ ಇದ್ರ, ರೂಟ್ಸ್ ಆರ್ ಕಾಂಪ್ಲೆಕ್ಸ್ ಫಾರ್ಮ್ ನಾಗಿದ್ರ. ಇವೇನೈತಿ ಈಗ ಎಕ್ಸಾಂಪಲ್, ರೂಟ್ಸ್ ಆರ್ ರಿಯಲ್ ಅಂಡ್ ಡಿಫ್ರೆಂಟ್. ಓಕೆ, ಸಪೋಸ್ ರೂಟ್ಸ್ ಆರ್ ಸಿಮಿಲರ್ ಬಂದ್ರಿ ನೋಡಮ್ರಿ. ಒಂದು ಎಕ್ಸಾಂಪಲ್ take down example. Solve d square y divided by dx square minus 4 into dy by dx plus 4y is equal to 0. ಈ ಡೈರೆಕ್ಟ್ ಹಾಕ್ತೀನಿ ನೋಡ್ರಿ. ಕ್ಯಾಪಿಟಲ್ ಡಿ ಫಾರ್ಮ್ ನಾಗಂದ್ರ d square y minus 4dy plus 4y equal to 0. y common ತೆಗಿರಿ, get d square minus 4d plus 4 into y equal to 0. ಇಲ್ಲಿ ನೋಡ್ರಿ ಮಲ್ಟಿಪ್ಲೈ ಮಾಡಿದ್ರ ಇಲ್ಲ ಸ್ಟ್ಯಾಂಡರ್ಡ್ ಫಾರ್ಮುಲಾ ತಗೋರಿ. a square minus 2ab plus b square ಅಂದ್ರ a minus b whole square ಹಂಗನ ತಗೋರಿ. ಇಲ್ಲ ಮಲ್ಟಿಪ್ಲೈ ಮಾಡಿದ್ರ 4 ಬರಬೇಕು, ಎಡಿಷನ್ ಮಾಡಿದ್ರೆ -4 ಬರಬೇಕು, ಯಾವ್ದನ್ನ ತಗೋರಿ. ಓಕೆ, ಅಂದ್ರೆ ಆಕ್ಸಿಲರಿ ಇಕ್ವೇಶನ್ ಏನಾಗುತ್ತಾ? ದಟ್ ಈಸ್ m square minus 4m plus 4 equal to 0. ಫಾರ್ಮುಲಾ ಒನ್ಸ್ ಅಗೇನ್ ಎರಡು ಸೇಮ್ ಬರ್ತಾವ್ರಿ. ಇಟ್ ಇಸ್ m minus 2 whole square is equal to 0. ಅಂದ್ರೆ ಏನಾಯ್ತು? 2 ಟೈಮ್ಸ್ ಅದ m minus 2 equal to 0, m minus 2 equal to 0. ಅಂದ್ರೆ m1 ಏನ್ ಬಂತು? 2 ಬಂತು, m2 2 ಬಂತು. ಇಲ್ಲಿ ನೋಡ್ರಿ ರೂಟ್ಸ್ ರಿಯಲ್ ಅದಾವ ಬಟ್ ಸೇಮ್ ಅದಾವ 2 2. ಅವಾಗ CF ಫಾರ್ಮುಲಾ ಏನದರಿ ನಮ್ದು? ದ ರೂಟ್ಸ್ ಆರ್ 2 ಟೈಮ್ಸ್ ಅದ, ಅಂದ್ರೆ ಎರಡು ಫ್ಯಾಕ್ಟರ್ ಬರಬೇಕು. ಹೌದಾ? ಒಂದು c1 x raised to 0 ಪ್ಲಸ್ c2 x ಪವರ್ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೇಕು. ಎಕ್ಸ್ ವಿತ್ ಕಾನ್ಸ್ಟೆಂಟ್ c1 c2 ಎರಡು ಅದಾವ ಇಂಟು ಇದಕ್ಕೆ ಏನ್ ಮಾಡಬೇಕು? e to power mx. ಓಕೆ, c1 plus c2x e to power m ಅಂದ್ರೆ ಕಾಮನ್, that is m1 plus m2 is equal to m is equal to 2. ಒಂದೇ ಅದ ರೂಟ್, that is e to power 2x. So this is our solution. Okay, ಇದು ಯಾವಾಗ ರೂಟ್ಸ್ ಆರ್ ರಿಯಲ್ ಅಂಡ್ ಸಿಮಿಲರ್ ಇದ್ದಾಗ. ಓಕೆ, ಎನಿ ಡೌಟ್? ಒಂದು ಎಕ್ಸಾಂಪಲ್ ಟ್ರೈ ಮಾಡ್ತೀರಿ? Yes, ma'am. ಪ್ರೀವಿಯಸ್ ಕೇಳ್ದ ನೋಡ್ರಿ, ಟ್ರೈ ಮಾಡ್ರಿ. Solve d square y divided by dx square minus 3 dy by dx minus 4y is equal to 0. ಇದೇನ್ ಬರುತ್ತೆ ನೋಡ್ರಿ CF, ಯಾಕಂದ್ರೆ ಇದು ಹೋಮೋಜಿನಿಯಸ್ ಅದ. CF ಅಷ್ಟೇ ಕಂಡಿಡ್ಬೇಕು. ಸೊಲ್ಯೂಷನ್ ಏನ್ ಬರುತ್ತೆ ನೋಡ್ರಿ.
Ma'am. Y equal to C1 into e raised to 4x plus C2 into e raised to minus x. ಆನ್ಸರ್ ಎಲ್ಲರೂ ಸೇಮ್ ಅನ್ನತ್ರಿ. ಎನಿ ಡೌಟ್? ಸಾಲ್ವ್ ಮಾಡಲು ಏನ್ ಮಾಡ್ತಿರೋ? ಅನಿತಾ, ಐಶ್ವರ್ಯ, ಓಕೆ, ಇಲ್ಲೇ ಸಾಲ್ವ್ ಮಾಡಿ ಬಿಡ್ತೀನಿ, ಡೈರೆಕ್ಟ್ ಆಗಿರ್ತೀನಿ. ಕ್ಯಾಪಿಟಲ್ ಡಿ ಫಾರ್ಮ್ನಾಗ ಅಂದ್ರ ಡಿ ಸ್ಕ್ವೇರ್ ವೈ 3dy minus 4y equal to 0. y ಕಾಮನ್ ತೆಗೆದುಬಿಡ್ತೀನಿ. ಡಿ ಸ್ಕ್ವೇರ್ ಮೈನಸ್ 3d minus 4 into y equal to 0. ಈ ಫಾರ್ಮ್ನೇ ಬರಿಬೇಕಾ? ಮಸ್ಟ್ ಅಂಡ್ ಶುಡ್ ನೀವು. ನೆಕ್ಸ್ಟ್ ಆಕ್ಸಿಲರಿ ಈಕ್ವೇಶನ್ ಏನಾಗುತ್ತಾ? That is m square minus 3m minus 4 equal to 0. ಮಲ್ಟಿಪ್ಲೈ ಮಾಡಿದ್ರೆ -4 ಬರಬೇಕು, ಎಡಿಷನ್ ಮಾಡಿದ್ರೆ -3 ಬರಬೇಕು. ಅಂದ್ರ ಟರ್ಮ್ ಏನ್ ತೊಂತೀರಿ? ವಿತ್ -4 1. ಓಕೆ, ಇಟ್ಸ್ m minus 4 m plus 1 equal to 0. ಅಂದ್ರೆ m1 equal to ಏನ್ ಬಂತ್ರಿ? 4, m2 equal to -1. Here roots are real but different. ಅಂದ್ರೆ CF ಏನಾಗುತ್ತಾ? ವಿತ್ C1 e to power 4x plus C2 e to power -6. Okay, try one more. Iದೇನ್ ಬರುತ್ತೆ ನೋಡ್ರಿ. ಸಪೋಸ್ ಕ್ಯೂಬಿಕ್ ಕೊಟ್ರ ಇಕ್ವೇಶನ್ ಸಾಲ್ವ್. ಇದೇನಾಯ್ತು? ಕ್ವಾಡ್ರಾಟಿಕ್ ಆಯ್ತು. ಸಪೋಸ್ ಕ್ಯೂಬಿಕ್ ಕೊಟ್ರ ಸಾಲ್ವ್ e ಕ್ಯೂಬ್ minus 6d ಸ್ಕ್ವೇರ್ ಪ್ಲಸ್ 11d ಈಗ ಡೈರೆಕ್ಟ್ ಆಗಿ ಕೊಟ್ಬಿಟ್ಟ ನೋಡ್ರಿ, -6 ಇಂಟು y equal to 0. ಇಲ್ಲಿ ನೆಸೆಸರಿ ಇಲ್ಲ, ಕ್ಯಾಪಿಟಲ್ ಡಿ ಮತ್ತೆ ಕನ್ವರ್ಟ್ ನೆಸೆಸರಿನೇ ಇಲ್ಲ, ಡೈರೆಕ್ಟ್ ಆಗಿ ಈ ಫಾರ್ಮ್ ನ ಕೊಟ್ಬಿಟ್ಟ ನಾವು. ಓಕೆ, ಕ್ಯೂಬಿಕ್ ಅದ. ಇವಾಗ ಆಕ್ಸಿಲರಿ ಇಕ್ವೇಶನ್ ಏನಾಗುತ್ತೆ ನಮ್ದು? m ಕ್ಯೂಬ್ minus 6m ಸ್ಕ್ವೇರ್ ಪ್ಲಸ್ 11m minus 6 equal to 0. ಇವಾಗ ಏನ್ ಮಾಡ್ತೀರಿ? ಕ್ಯೂಬಿಕ್ ಇಕ್ವೇಶನ್ ಅಂದ್ರ ರೂಟ್ಸ್ ಎಷ್ಟು ಇರ್ತಾವ? ನಮಗ 3 ರೂಟ್ಸ್ ಇರ್ತಾವ. ಕ್ವಾಡ್ರಾಟಿಕ್ ಅಂದ್ರ 2, ಕ್ಯೂಬಿಕ್ ಇಕ್ವೇಶನ್ ಇದ್ರ 3. ಎಷ್ಟು ಪವರ್ ಇರ್ತಾರ ಅಷ್ಟು ರೂಟ್ ಇರ್ತಾವ್ರಿ ನಮಗ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಫ್ಯಾಕ್ಟರ್ ಈಸಿ ಇತ್ತು, ಬಟ್ ಕ್ಯೂಬಿಕ್ ಇತ್ತಂದ್ರ ವಿ ಹ್ಯಾವ್ ಟು ಯೂಸ್ ಇನ್ ದಿ ಸಿಂಥೆಟಿಕ್ ಡಿವಿಷನ್. ಸಿಂಥೆಟಿಕ್ ಡಿವಿಷನ್ ನೆನಪಿದೇನೋ ಇಲ್ಲೋ? ಟೇಕಿಂಗ್ ದಿ ಕೋಎಫಿಷಿಯಂಟ್ 2 ಪವರ್ ಸೇಮ್ ಅದ 3, 2, 1, 0. ಓಕೆ, ಸಿಂಥೆಟಿಕ್ ಡಿವಿಷನ್ ಏನದ ರೀ? ಸಿಂಥೆಟಿಕ್ ಡಿವಿಷನ್ ಬಹುಶಃ ಇದನ್ನ ಫಸ್ಟ್ ಟೈಮ್ ಕಲ್ತಿರೋಕ್ ನಾವು. ಓಕೆ, ಫಸ್ಟ್ m ಕ್ಯೂಬ್ ಕೋಎಫಿಷಿಯಂಟ್ 1 ಅದ, m ಸ್ಕ್ವೇರ್ -6 ಅದ, m 11 ಅದ, ಕಾನ್ಸ್ಟೆಂಟ್ -6. ನನಗೇನ್ ಬರ್ಬೇಕು? ರಿಮೈಂಡರ್ 0 ಬರ್ಬೇಕು. ಅಂದ್ರೆ ಇಲ್ಲಿ ಯಾವ ವ್ಯಾಲ್ಯೂ ತಂದ್ರೆ ರಿಮೈಂಡರ್ 0 ಬರುತ್ತ ನೋಡ್ಬೇಕ್ರಿ. ಹೌದಾ? ಅದ್ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕಂದ್ರ ಇಲ್ಲಿ ವ್ಯಾಲ್ಯೂ ಹಾಕ್ರಿ, 1 ಅಥವಾ ಹಾಕ್ರಿ, 2 ಹಾಕ್ರಿ. ಇಲ್ಲಿ ಸಪೋಸ್ ಫಸ್ಟ್ 1 ಇಂತ ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿ 1 ಹಾಕ್ರಿ. ಒನ್ಸ್ ಅಗೇನ್ 1 1 1 ಬರ್ತಾ ಅಂದ್ರ 1 minus 6 ಎಷ್ಟಾಯ್ತು? -5. -5 plus 11 ಎಷ್ಟಾಯ್ತು? +6. +6 minus 6 0. ಅಂದ್ರೆ 1 ಹಾಕಿದ್ರೆ 0 ಬರ್ತಿಲ್ಲ ಅಂದ್ರ ಇಲ್ಲಿನೂ ರಿಮೈಂಡರ್ 0 ಬರುತ್ತೆ. ಅದಕ್ಕೆ ಇಲ್ಲಿ ಏನ್ ತೊಂದೆ ನಾನು? 1 ತೊಂದೆ. ಇಲ್ಲಿ ಏನಿರು ಇನಿಷಿಯಲ್ 0 ಏನ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಎಡಿಷನ್ ಮಾಡ್ಕೊಂತ ಹೋಗ್ಬೇಕು, ಇಲ್ಲಿ ಮಲ್ಟಿಪ್ಲೈ ರೀ. 1 plus 0 1. ನೆಕ್ಸ್ಟ್ 1 into 1 1. ನೆಕ್ಸ್ಟ್ -6 plus 1 -5. ಮ್ಯಾಥ್ ಕ್ರಾಸ್ 1 into -5 -5. 11 into -5 6. 6 into 1 it is 6. it is 0. ಸಿಂಥೆಟಿಕ್ ಡಿವಿಷನ್ ಫಸ್ಟ್ ಟೈಮ್ ಕಲ್ತಿರ್ ನೀವು. ಓಕೆ, ಇವಾಗ ನೋಡ್ರಿ ರೂಟ್ಸ್ ಏನು ಬಂದು ಆಲ್ರೆಡಿ 1 ರೂಟ್ ಸಿಕ್ಕದ. ದಟ್ ಈಸ್ ಒಂದು m minus 1. ಯಾಕಂದ್ರ m equal to 1 ಆದಾಗನೇ ಉಳಿಟ ಫ್ಯಾಕ್ಟರ್ m minus 1 ಫ್ಯಾಕ್ಟರ್. ಇನ್ನೊಂದು ಇದು ಪವರ್ ಎಷ್ಟಿತ್ತು? 3. ಒಂದು ರಿಮೈಂಡರ್ 0 ಆಯ್ತಂದ್ರ ಲೆಟರ್ ಪವರ್ 2 ಬರುತ್ತೆ. ರಿವರ್ಸ್ ಅನ್ನ ಹೋಗ್ರಿ, ಇಲ್ಲಿ ಸ್ಟಾರ್ಟ್ ಎಲ್ಲಿಂದ? m ಸ್ಕ್ವೇರ್ minus 5m plus 6 equal to 0. ಅಂದ್ರೆ ಫ್ಯಾಕ್ಟರ್ ಏನೇನ್ ಬಂದು? ಕ್ಯೂಬಿಕ್ ಬಂತಂದ್ರ ಸಿಂಥೆಟಿಕ್ ಡಿವಿಷನ್ ಅಪ್ಲೈ ಮಾಡ್ರಿ. ಓಕೆ, ಇದು m minus 1 m ಸ್ಕ್ವೇರ್ minus 5m plus 6 equal to 0. ಇಲ್ಲಿ ವ್ಯಾಲ್ಯೂ ಫಸ್ಟ್ ತಗೋದು, ಇಲ್ಲಿ ಹಾಕ್ರಿ 1 ಹಾಕ್ರಿ, -1 2 -2 ಯಾವ ಟರ್ಮ್ 0 ಆಗುತ್ತೆ ಅಂದ್ರೆ ಒಂದು ಫ್ಯಾಕ್ಟರ್ ಸಿಕ್ಕಂಗ್ ನಮಗ ಒಂದು ರೂಟ್. ಅದನ್ನ ಹಾಕ್ರಿ.
ರಿಮೈಂಡರ್ ಇದನ್ನ ಫ್ಯಾಕ್ಟರ್ನಾಗ ಇದು ತಗೋದು ಇಕ್ವೇಶನ್ ಫಾರ್ಮ್ನಾಗ ಇದು ಪವರ್ 3 ಇತ್ತು, ಒಂದ್ ರಿಮೈಂಡರ್ 2 ಪವರ್ ಇನ್ ಸ್ಟಾರ್ಟ್ ಆಗುತ್ತಾ, ದಟ್ ಇಸ್ ಎಂ ಸ್ಕ್ವೇರ್ ಮೈನಸ್ 5m ಪ್ಲಸ್ 6. ಓಕೆ, ಇವಾಗ ನೋಡ್ರಿ ಒಂದ್ ರೂಟ್ ಅದ, ಫ್ಯಾಕ್ಟರ್ 1 ಸಿಕ್ಕದ, ಇದ್ರದ್ದು ಬೇಕಾಯ್ತು ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು, ಎಡಿಷನ್ ಮಾಡಿದ್ರೆ -5 ಬರಬೇಕು. ಏನ್ ಬರ್ತಾರ ಟರ್ಮ್ ಏಟಾ -2m -3. m minus 2 m minus 3 is equal to 0. ಅದು ರೂಟ್ಸ್ ಎಷ್ಟದು 3 ರೂಟ್ಸ್ ಬಂದು ನಮ್ಮ ಫಸ್ಟ್ m1 ಏನ್ ಬಂತು 1 ಬಂತು, m2 ಆರ್ಡರ್ನೇ ಬರ್ಬರ್ತೇನೆ 2 ಬಂತು, m3 3 ಬಂತು. 3 ರೂಟ್ಸ್ ಆರ್ ರಿಯಲ್ ಬಟ್ ಡಿಫ್ರೆಂಟ್. ಇಲ್ಲಿ 2 ರೂಟ್ಸ್ ಇದ್ದು ರಿಯಲ್ ಇದು ಡಿಫ್ರೆಂಟ್, ಇದು 2 ಟರ್ಮ್ಸ್ ತೊಗೊಂಡಿದ್ರಿ. ಇಲ್ಲಿ 3 ಇತ್ತಂದ್ರ 3 ಟರ್ಮ್ಸ್ ತೋರಿ, ದಟ್ ಈಸ್ c1 e to power x plus c2 e to power 2x plus c3 e to power 3x. So this is our solution. Okay, any doubt? But factor ತೆಗೆದ ಮೇನ್ ನೋಡ್ರಿ, ರೂಟ್ಸ್ ಕಂಡಿಡಿದು ಕ್ಯೂಬಿಕ್ ಬಂದ್ರೆ ಸಿಂಥೆಟಿಕ್ ಡಿವಿಷನ್ ಅಪ್ಲೈ ಮಾಡ್ರಿ. ಓಕೆ, ಎನಿ ಡೌಟ್? ಮ್ಯಾಮ್ ಸಿಂಥೆಟಿಕ್ ಡಿವಿಷನ್ ಇನ್ನೊಮ್ಮೆ. ಸಿಂಥೆಟಿಕ್ ಡಿವಿಷನ್ ನೋಡ್ರಿ, ಫಸ್ಟ್ ಇಕ್ವೇಷನ್ ಏನದ m3 minus 6m square plus 11m minus 6 equal to 0 ಐತ್ರಿ. ಫಸ್ಟ್ ಕೋಶನ್ ಬರ್ಕೋರಿ, ಆರ್ಡರ್ನಾಗ ಇರ್ಬೇಕಾ 3 ಅಂದ್ರೆ ಆರ್ಡರ್ನಾಗ ಬರೋ ಪವರ್ 3 2 1 0 ಅಂದ್ರೆ m raised to 0 1 second 1 ಕಾನ್ಸ್ಟೆಂಟ್ ಟರ್ಮ್ ಅಂತ. m ಕ್ಯೂಬ್ ಏನ ಕೋಶನ್ 1, m ಸ್ಕ್ವೇರ್ದು -6, m ದು 11 ಕಾನ್ಸ್ಟೆಂಟ್ -6 ಆಸ್ ಇಟ್ ಇಸ್. ಅದ್ ಸೈನ್ ಇಂಪಾರ್ಟೆಂಟ್, ಸೈನ್ ಹಚ್ಚಬೇಕು. ಇವಾಗ ನೋಡ್ರಿ ನನಗೆ ಒಂದು ರೂಟ್ ಗೊತ್ತಂದ್ರೆ ಉಳ್ಕಿದ ರೂಟ್ ನಾನು ಕಂಡಿಡ್ಬೋದು ಸಿಂಥೆಟಿಕ್ ಮೇಲೆ. ಅದ್ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕು, ಈ ಇಕ್ವೇಶನ್ ಹಾಕಿ ನೋಡ್ಬೇಕ್ರಿ. ಎಲ್ಲಿಂದ ಸ್ಟಾರ್ಟ್ ಮಾಡೋದು 1 - 1 ಸ್ಟಾರ್ಟ್ ಮಾಡೋದು ಇನಿಷಿಯಲ್. ಫಸ್ಟ್ m = 1 ಹಾಕ್ತೀನಿ ಇಕ್ವೇಶನ್. 1 ಕ್ಯೂಬ್ 1 ಆಗುತ್ತಾ, 1 ಸ್ಕ್ವೇರ್ 1 ಆಗುತ್ತಾ, 1 1 ಸೆಕೆಂಡ್ 1 ಅಂದ್ರೆ ಏನಾಗುತ್ತೆ 1 - 6 -5 ಬಂತು, -5 + 11 + 6 + 6 - 6 0 ಅಂದ್ರೆ 1 ಹಾಕಿದ್ರೆ 0 ಬರುತ್ತಂದ್ರೆ ಅದೊಂದು ರೂಟ್ ಆಯ್ತು ನಮಗೆ. ಅದಕ್ಕೆ ಇಲ್ಲಿ 1 ನಿಂತು. ಓಕೆ, ಇಲ್ಲಿ ನೋಡ್ರಿ ಇದು ಡಿವಿಷನ್ ಇನಿಷಿಯಲ್ ಎಲ್ಲಿ ತೊಂತೀನಿ, ನಂಗೆ ಸೆಕೆಂಡ್ ಟರ್ಮ್ ಗೊತ್ತಿಲ್ಲ 0 ಅಂತ ತೊಂತೀನಿ. ಈ ಫಾರ್ಮ್ನಾಗ ಎಡಿಷನ್ ಮಾಡ್ಬೇಕು. ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಗೊತ್ತಿ ನೋಡ್ರಿ ಇದು ಎಡಿಷನ್, ಕ್ರಾಸ್ ಮಾಡಿದ್ರ ಮತ್ತೆ ಇದು ಕ್ಯಾನ್ಸಲ್ ಅಂತ ತಿಳ್ಕೊಂಡ್ರೆ ಇದು ಮಲ್ಟಿಪ್ಲಿಕೇಶನ್. ಓಕೆ, ಫಸ್ಟ್ ಏನ್ ಮಾಡ್ತೀರಿ 1 + 0 1, ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 1 × 1 1 ಬಂತು, ನೆಕ್ಸ್ಟ್ -6 1 -5 ಮತ್ತೆ 1 ಇನ್ ಮಲ್ಟಿಪ್ಲೈ 1 × -5 -5 ಬಂತು, 11 - 5 6 ಬಂತು, ಮತ್ತೆ 1 × 6 +6 0. ಹೌದಾ, ರಿಮೈಂಡರ್ 0 ಬಂತು. ಅಂದ್ರೆ ರಿಮೈನಿಂಗ್ ಏನು ಆಲ್ರೆಡಿ ಒಂದು ರೂಟ್ ಅದ. m = 1 ಹಾಕ್ದಾಗ ಈಟ ಫ್ಯಾಕ್ಟರ್ ಏನ್ ಬರುತ್ತೆ m - 1 ಬರ್ತು ಒಂದು. ಇನ್ನೊಂದು ಇಲ್ಲಿ ಕ್ಯೂಬಿಕ್ ಇತ್ತು ಇಕ್ವೇಶನ್, ಅದನ್ನೇ ಒಂದು ರಿಮೈಂಡರ್ ಬಂದದಂದ್ರೆ ಕೋಎಫಿಷಿಯಂಟ್ ಉಳಿದಿದ್ದೇನು m ಸ್ಕ್ವೇರ್ ಇಂದ ಸ್ಟಾರ್ಟ್ ಆಗ್ತದ, ನಮಗ ಡಿಕ್ರೀಸ್ ಆಗ್ತದ ಟರ್ಮ್, ದಟ್ ಈಸ್ 1 × m ಸ್ಕ್ವೇರ್ -5 × m ಆರ್ಡರ್ನೇ ಬರಬೇಕು, m ಸ್ಕ್ವೇರ್ m ಕಾನ್ಸ್ಟೆಂಟ್, ದಟ್ ಈಸ್ m ಸ್ಕ್ವೇರ್ -5m + 6 = 0. ಓಕೆ, ಎನಿ ಡೌಟ್? ಇದು ಕ್ಲಿಯರ್ ಅಪೂರ್ವ? ಹಾ ಮ್ಯಾಮ್. ಓಕೆ, ಒಂದು ಟ್ರೈ ಮಾಡಿದ್ರಿ ಕ್ಯೂಬಿಕ್ ಅದು ಒಂದು ಟ್ರೈ ಮಾಡಿ. solve d cube y divided by dx cube minus 13 dy by dx plus 12y = 0. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ರಿ, ಫಸ್ಟ್ ಕ್ಯಾಪಿಟಲ್ ಡಿ ಫಾರ್ಮ್ ನಾಗ ತೊಗೊಂಬರ್ರಿ. ಕ್ಯೂಬಿಕ್ ಅದ, ಮಸ್ಟ್ ಅಂಡ್ ಶುಡ್ ಅಪ್ಲೈ ದಿ ಸಿಂಥೆಟಿಕ್ ಡಿವಿಷನ್. ಬಟ್ ಇಲ್ಲೊಂದು ಕಾನ್ಸಂಟ್ರೇಟ್ ಮಾಡ್ರಿ, ಇಲ್ಲಿ ಸೆಕೆಂಡ್ ಡೆರಿವೇಟಿವ್ ಕೊಟ್ಟಿಲ್ಲ. ಪ್ರೀವಿಯಸ್ ಎಕ್ಸಾಂಪಲ್ ಆರ್ಡರ್ನಾಗ ಇತ್ತು ಕ್ಯೂಬ್ ಸ್ಕ್ವೇರ್ 1 ಪವರ್ ಕಾನ್ಸ್ಟೆಂಟ್, ಬಟ್ ಇಲ್ಲಿ ನೋಡ್ರಿ ಕ್ಯೂಬಿಕ್ ಅದ ಬಟ್ ಸ್ಕ್ವೇರ್ ಇಲ್ಲ, 1 ಅದ ಆರ್ಡರ್ ಬಟ್ ಇಲ್ಲಿ ಕಾನ್ಸ್ಟೆಂಟ್. ಇಲ್ಲಿ ಏನದ 1 ಅದ, ನೆಕ್ಸ್ಟ್ ಕಾನ್ಸ್ಟೆಂಟ್ ಇಲ್ಲ. ಓಕೆ, ಸಿಂಥೆಟಿಕ್ ಡಿವಿಷನ್ ಹೆಂಗ್ ತೊಗೊಂತೀರಿ, ಆರ್ಡರ್ನಾಗ ಇರ್ಬೇಕು 3 ಸೆಕೆಂಡ್ 0, ಯಾಕಂದ್ರೆ ಏನಿಲ್ಲ ಅಂದ್ರೆ 0 ಅಂತ ತಗೋದು ಕೋಶಂಟ್, ನೆಕ್ಸ್ಟ್ 13, ನೆಕ್ಸ್ಟ್ 12. ಟ್ರೈ ಮಾಡ್ರು, ಗೊತ್ತೈಲ್ಕ ನಾ ಹೇಳ್ತೇನೆ.
ಫಸ್ಟ್ ಕ್ಯಾಪಿಟಲ್ ಡಿ ಹಾಕೋರಿ, ಎಕ್ಸಿಲರಿ ಇಕ್ವೇಶನ್ ಏನ್ ಬರುತ್ತೆ ನೋಡ್ರಿ ಫಸ್ಟ್. ಏನ್ ಬಂತ ಆನ್ಸರು? ರೂಟ್ಸ್ ಏನ್ ಬಂತು? ರೂಟ್ಸ್ m equal to 1, m equal to -3, m equal to 4. 3 ಬರ್ಬೇಕಲ್ಲ. 3 ಬಂದವ್ರಿ. m equal to 1, ಹ್ಮ್ m equal to -3. -3 ಬಂತ? ಹಾ ರೀ, -4 -3. ನೋಡ್ರಿ ಫಸ್ಟ್ ಇದೇನಾಯ್ತು, ಡಿ ಕ್ಯೂಬ್ y ಪ್ಲಸ್ 13dy ಪ್ಲಸ್ 12y = 0. y ಕಾಮನ್ ತೆಗಿರಿ, ಗೆಟ್ ಡಿ ಕ್ಯೂಬ್ ಮೈನಸ್ 13d ಪ್ಲಸ್ 12 = 0. y ಆಕ್ಸಿಲರಿ ಇಕ್ವೇಶನ್ ಏನಾಯ್ತು, m ಕ್ಯೂಬ್ ಮೈನಸ್ 13m ಪ್ಲಸ್ 12 = 0. ಕ್ಯೂಬಿಕ್ ಅದ, perfect standard formula ಇದೆ. Okay, using the synthetic division order ನ ಇರ್ಬೇಕು 3 2 ಇಲ್ಲಂದ್ರ ಕೋಎಫಿಷಿಯಂಟ್ 0 ತಗೋಬೇಕ್ರಿ. m ಕ್ಯೂಬ್ ಏನದ 1 ಅದ, ನೆಕ್ಸ್ಟ್ 0, ನೆಕ್ಸ್ಟ್ -13, ನೆಕ್ಸ್ಟ್ 12. ಹೌದಾ, ಇದು ಇಂಪಾರ್ಟೆಂಟ್ ನೋಡ್ರಿ. ಮತ್ ಮೂರೇ ಟರ್ಮ್ ಅದ ಅಂತ ಮೂರೇ ತಗೋಬೇಡ್ರಿ, ಆರ್ಡರ್ನ ಇರ್ಬೇಕು 3 2 1 0. ಓಕೆ, ನೆಕ್ಸ್ಟ್ ನಾನು ಒಂದು ರೂಟ್ ಬೇಕಾಗಿತ್ತು, ವ್ಯಾಲ್ಯೂ ಹಾಕಿ ನೋಡ್ರಿ. ಫಸ್ಟ್ 1 ಹಾಕಿ, m = 1 ತಗೋರಿ. 1 -13 -12 -12 ಪ್ಲಸ್ 12 0 ಅಂದ್ರೆ ಒಂದ್ ರೂಟ್ ಸಿಕ್ತು ನನಗ. ಅಂದ್ರೆ 1 ಪಾಸಿಬಲ್ ಅದ, 0 ಅದಕ್ಕ ಇಲ್ಲಿ ಇನಿಷಿಯಲ್ 0 ತೋತ್ರಿ. 1 ಪ್ಲಸ್ 0 1, 1 ಇಂಟು 1 1, 0 ಪ್ಲಸ್ 1 1, 1 ಇಂಟು 1 1, -12 -12 ಇಂಟು 1 -12 ಆಯ್ತಾ, 0. ರಿಮೈಂಡರ್ 0 ಬಂದ್ರಿ. ಒಂದು ಫ್ಯಾಕ್ಟರ್ ಏನ್ ಸಿಕ್ಕದ, m = 1 ಅಂದ್ರ 1 ಫ್ಯಾಕ್ಟರ್ m - 1 ರಿಮೈನಿಂಗ್ ಕ್ಯೂಬಿಕ್ ಇತ್ತು. ಒಂದ್ ರಿಮೈಂಡರ್ ಕೋಶಂಟ್ ಎಲ್ಲಿ ಸ್ಟಾರ್ಟ್, m² ಪ್ಲಸ್ m ಮೈನಸ್ 12 = 0. ಹೌದಾ, ಇಲ್ಲಿ ನೋಡ್ರಿ
ಫ್ಯಾಕ್ಟರ್ ಏನ್ ಬಂತು ನಂದು m minus 1 and there is a m square plus m plus 12 equal to 0 ಅಂದ್ರೆ ಏನಾಯ್ತಿದು ಈ ಟರ್ಮ್ m equal to 1 ಆಯ್ತು. ಇಲ್ಲಿ ನೋಡ್ರಿ ಮಲ್ಟಿಪ್ಲೈ ಮಾಡಿದ್ರೆ -12 ಆಗಬೇಕು, ಅಡಿಷನ್ ಮಾಡಿದ್ರೆ 1 ಬರಬೇಕು. ಅಂದ್ರೆ ರೂಟ್ಸ್ ಏನ್ ತಗೋತಿರಿಲೆ ಫ್ಯಾಕ್ಟರ್ ಟೇಕಿಂಗ್ ಎ m plus 4 ಯಾಕಂದ್ರೆ ಬಿಗ್ಗೆಸ್ಟ್ ಸೈನ್ ಏನದ ಇನ್ನೊಂದು m minus 3 ತಗೊಂತೇನ್ರಿ ಯಾಕಂದ್ರ 4 into -3 -12 4 into -3 +1 ಅದೇ ಇದು ಮೈನಸ್ ಆಗಿತ್ತಂದ್ರ ಇದು -4 ತಂತಿದ್ದೆ ಇದು +3 ತಂತಿದ್ದೆ ಯಾಕಂದ್ರೆ ಬಿಗ್ಗೆಸ್ಟ್ ಸೈನ್ ಏನದ ಇಲ್ಲಿ ಪ್ಲಸ್ ಅದ ಅಂದ್ರೆ ಏನಾಯ್ತು ರೂಟ್ಸ್ m equal to 1 3 -4 ಓಕೆ +3 ಬರಬೇಕು ನೋಡ್ರಿ -3 ಅಲ್ಲ ಅಂದ್ರೆ ಏನೈತಿ ಈಗ ರೂಟ್ಸ್ ಆರ್ ರಿಯಲ್ ಡಿಫರೆಂಟ್ ಅಂದ್ರೆ CF that is solution is C1 e to power x plus C2 e to power 3x plus C3 e to power -4x. So this is the solution. ಇದೇನು ಕ್ಯೂಬಿಕ್ ಕೊಟ್ಟಾಗ್ರಿ. Okay. Next take one more. In previous case another 2 marks ಗೆ ಇವ ಎಕ್ಸಾಂಪಲ್ ಕಂಪಲ್ಸರಿ 2 marks ಗೆ ಕೇಳ್ತಾನ್ರಿ. Okay. Take one more. Solve d square plus 4 into y equal to 0. ಡೈರೆಕ್ಟ್ ಆಗಿ ಕೊಟ್ಟು ಬಿಟ್ಟಿದಾನ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಆಕ್ಸಿಲರಿ ಈಕ್ವೇಶನ್ ಏನಾಗುತ್ತಾ m square plus 4 is equal to 0. That means m square is equal to what? -4. Square root ಮಾಡ್ರಿ it plus or minus square root of -4. Square root of -1 ಅಂದ್ರ it I plus or minus 4i. Get what? Plus or minus 4i. And ಇದು ಯಾವ ಫಾರ್ಮ್ನಾಗ ಅದ ರೀ ಇಮ್ಯಾಜಿನರಿ ಪಾರ್ಟ್ ಅದ ನಮಗೆ ಗೊತ್ತದ we know that it is in the form of plus or minus beta I ಇತ್ತಂದ್ರೆ ಏನದ CF C1 cos beta x plus C2 sin beta x. Beta is what? I quotient. That's the beta imaginary part. Beta ಬಲ್ಲಿ 4 ಅದ ಅಂದ್ರೆ ಸೊಲ್ಯೂಷನ್ ಏನಾಯ್ತು ನಮ್ದು ಇಲ್ಲಿ ಬರಿಬೇಕು ನೀವು ನೀಟಾಗಿ ಎಕ್ಸಾಮ್ ನ ಆಕ್ಚುಲಿ ರೂಟ್ಸ್ ಆರ್ imaginary, therefore CF is C1 cos beta is what? Root x, sorry 4x plus C2 sin 4x, sorry square root ಏನಾಗುತ್ತೆ square root of 4 minus blue plus 2. 2i ಅಲ್ಲ so 2x it's a 2x and the solution is C1 cos 2x okay plus C2 sin 2x. ಇದೇನು ಇಮ್ಯಾಜಿನರಿ ರೂಟ್ ಓಕೆ ಒನ್ ಮೋರ್ ಸಪೋಸ್ ಈ ಫಾರ್ಮ್ ನ ಬಂದ್ರೆ ಏನ್ ಮಾಡ್ತಾರೆ ಮಿಕ್ಸ್ ಬಂದ್ರೆ ಎರಡು ನೋಡ್ರಿ ಸಾಲ್ವ್ d cube minus 2d square plus 4d minus 8 into y is equal to 0. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಾನ ಆಕ್ಸಿಲರಿ ಈಕ್ವೇಶನ್ ಏನಾಗುತ್ತೆ m cube minus 2m square plus 4m minus 8 equal to 0. ಹೌದಾ ಇಲ್ಲಿ ನೋಡ್ರಿ ಸಿಂಥೆಟಿಕ್ ಡಿವಿಷನ್ ಅನ್ನ ಮಾಡ್ರಿ ಡೈರೆಕ್ಟ್ ಅನ್ನ ಮಾಡ್ರಿ ಓಕೆ ಸಿಂಥೆಟಿಕ್ ಡಿವಿಷನ್ ಮಾಡಮ್ ಇಲ್ಲ ಇಲ್ಲಿ ಗೊತ್ತಾಗುತ್ತೆ ಸಪೋಸ್ ನಿಮಗ ಯಾವುದೇ ಪಾಸಿಬಲ್ ಇಲ್ಲ ಫ್ಯಾಕ್ಟರ್ ತೆಗಿಯಕಂದ್ರೆ ಲಾಸ್ಟ್ ಸ್ಟೇಜ್ ಸಿಂಥೆಟಿಕ್ ಡಿವಿಷನ್ ಇಲ್ಲಿ ನೋಡ್ರಿ ಇವೆರಡನೇ ಕಾಮನ್ ಏನದ m ಸ್ಕ್ವೇರ್ ಅದ m ಸ್ಕ್ವೇರ್ ಕಾಮನ್ ರಿಮೈನಿಂಗ್ ಏನ್ ಹೋಯ್ತೈತ್ರಿ m minus 2 ಇಲ್ಲಿನು m minus 2 ಪಾಸಿಬಲ್ ಅದ 4 ಹೊರಗ್ತದ ಓಕೆ ಫ್ಯಾಕ್ಟರ್ ಪಾಸಿಬಲ್ ಇತ್ತು ಫ್ಯಾಕ್ಟರ್ ತೆಗಿರಿ
ಯಾವುದೇ ಚಾನ್ಸ್ ಇಲ್ಲ ಫ್ಯಾಕ್ಟರ್ ತೆಗೆದ್ರೆ ಲಾಸ್ಟ್ ಸಿಂಥೆಟಿಕ್ ಡಿವಿಷನ್ ಮಾಡೋಣ. ಓಕೆ, ಇಲ್ಲಿ ಪಾಸಿಬಲ್ ಅದ. ನಾನು ಇವೆರಡನೇ ಕಾಮನ್ ಎಮ್ ಸ್ಕ್ವೇರ್ ತೆಗಿತೀನಿ, ರಿಮೈನಿಂಗ್ ಇದೆ ಎಮ್ ಮೈನಸ್ 2. ಇವೆರಡನೇ 4 ಅಷ್ಟೇ ತೆಗಿತೀನಿ, ರಿಟರ್ನ್ಸ್ ಎಮ್ ಮೈನಸ್ 2. ಅದ್ರ ಕಾಮನ್ ಏನಾಯ್ತು, ಎಮ್ ಮೈನಸ್ 2 ಬಂತು, ರಿಮೈನಿಂಗ್ ಇಸ್ ಎಮ್ ಸ್ಕ್ವೇರ್ ಪ್ಲಸ್ 4 ಬಂತು. ಎಮ್ ಮೈನಸ್ 2 1 ಫ್ಯಾಕ್ಟರ್ ಬಂತು, ಬಟ್ ಇಲ್ಲಿ ಬೇಕಾಗೈತ್ರಿ ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಬಂತು, ಮೈನಸ್ 4 ಬಂತು. ಎಮ್ ಈಕ್ವಲ್ ಟು 2 ಬಂತು, ಒಂದು ರೂಟು ಕ್ಯೂಬಿಕ್ ಅದ 3 ರೂಟ್ ಬರಬೇಕು. ಎಮ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಮಾಡಿದ್ರ ಗೆಟ ಎಮ್ ಪ್ಲಸ್ ಆರ್ ಮೈನಸ್ 2i ಬರುತ್ತೆ. ಯಾಕಂದ್ರ ಸ್ಕ್ವೇರ್ ರೂಟ್ ಮಾಡಿದ್ರೆ ಏನ್ ಬರುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ 4 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ ಮೈನಸ್ 1 ಅಂದ್ರ ಗೆಟ 2i. ರೂಟ್ಸ್ ಏನ್ ಬಂದು, ರೂಟ್ಸ್ ಆರ್ m equal to m1 equal to 2, m2 equal to 2i, m3 equal to minus 2i. ಇದ್ರ ಸಿ ಎಫ್ ಹೆಂಗ ಹಚ್ತೀರಿ, ಎನಿ1 ಒಂದು ರೂಟು ರಿಯಲ್ ಅದ, 2 ರೂಟು ಇಮ್ಯಾಜಿನರಿ ಅದ. ಸಿ ಎಫ್ ಹೆಂಗ ಹಚ್ತೀರಿ ಫಾರ್ಮುಲಾ, ಇಲ್ಲಿ ನೋಡ್ರಿ ಫಸ್ಟ್ ಸಿ ಎಫ್ 1 by 1 ಹೋಗ. ರಿಯಲ್ ಪಾರ್ಟ್ ಅದ ಒಂದು, ಓಕೆ, ರಿಯಲ್ ಪಾರ್ಟ್ ಇದ್ದಾಗ ಏನ್ ಮಾಡ್ಬೇಕು ನಾವು, ಇ ಟು ಪವರ್ 2x, ಇದು ರಿಯಲ್ ಪಾರ್ಟ್ ಒಂದು ಮುಗೀತು. ಪ್ಲಸ್ ಇನ್ನೇ 2 ರೂಟ್ ಅದಾವು, 2 ಇಮ್ಯಾಜಿನರಿ ಅದಾವು. ಇನ್ ದ ಫಾರ್ಮ್ ಆಫ್ ಪ್ಲಸ್ ಆರ್ ಮೈನಸ್ 2i ಫಾರ್ಮ್ನಾಗ ಅದ. ಅವಾಗ ಇಮ್ಯಾಜಿನರಿ ಇದ್ದಾಗ ಏನದರಿ, ಆಲ್ರೆಡಿ C1 ತೊಂದಿನಿ, ಅದಕ್ಕೆ ಕಾನ್ಸ್ಟೆಂಟ್ ಮುಂದಿನ ಏನ್ ತೊಂತೀನಿ, C2 ತೊಂತೀನಿ. ಓಕೆ, C2 cos 2x ಪ್ಲಸ್ ಆಲ್ರೆಡಿ C2 ತೊಂದ್ರ C3 sin 2x. ಸೊ ದಿಸ್ ಇಸ್ ಅವರ್ ಕಾಂಪ್ಲಿಮೆಂಟರಿ ಫಂಕ್ಷನ್. ಹಿಂಗ ಚೇಂಜ್ ಬಂದ್ರ ಫಸ್ಟ್ ಇಲ್ಲ, ಫಸ್ಟ್ ಇವೆರಡು ತೊಂತಿರ್ತವ್ರಿ, ಪ್ರಾಬ್ಲಮ್ ಇಲ್ಲ. ಫಸ್ಟ್ C1 cos 2x, C2 sin 2x ಒಂದು, ಲಾಸ್ಟ್ ಇದನ್ನ ತೊಂತಿರ್ತವ್ರಿ, ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಕಾನ್ಸ್ಟೆಂಟ್ C1 C2 C3 ಯಾವ್ದಕ್ಕನ ಮಲ್ಟಿಪ್ಲೈ ಮಾಡ್ರಿ. ನನಗ್ ಮೇನ್ ಬೇಕಾದ್ರೆ ವೇರಿಯಬಲ್ ಇ ಟು ಪವರ್ 2x ಪ್ಲಸ್ ಕಾಸ್ 2x ಪ್ಲಸ್ ಸೈನ್ 2x ಫಾರ್ಮೆಟ್ ನ ಇರೋದು. ಇಲ್ಲಿ C1 ಬದ್ಲಿ ಇದು C2 ಮಾಡ್ರಿ, ಇದನ್ನ C1 ಮಾಡ್ರಿ, ಇಲ್ಲ ಇದನ್ನ C3 ಮಾಡ್ರಿ. ಓಕೆ, ಮರ್ಜ್ ಕೊಟ್ರ ಈ ಫಾರ್ಮ್ ನೇ ಮಾಡ್ಕೊಂಡ್ರಿ. ಫಸ್ಟ್ ಇದನ್ನ ರಿಯಲ್ ಅದ, ರಿಯಲ್ ಅಷ್ಟೇ. ನೆಕ್ಸ್ಟ್ ಇವೆರಡು ಇಮೇಜಿನರಿ, ಇಮೇಜಿನರಿ ಫಾರ್ಮುಲಾ. ಓಕೆ, ಎನಿ ಡೌಟ್ ಮ್ಯಾಮ್? ಅಲ್ಲಿ ಮೈನಸ್ C3 ಮೈನಸ್ C3 sin 2 ಅಲ್ಲಿರಿ ಮ್ಯಾಮ್, ಲಾಸ್ಟ್ ಮೈನಸ್ ಐತೆ M3 ಈಗ ಮೈನಸ್ ಬಂದೈತೆ. ನಮ್ದ ಇಫ್ m is equal to, we know that if m is equal to alpha plus or minus I beta ಇದ್ರ CF ಫಾರ್ಮುಲಾ ಏನದ್ರಿ ನಮ್ದು, e to power alpha x C1 cos beta x plus C2 sin beta x. ನಮ್ ಫಾರ್ಮುಲಾ ಇದು ಅದ, ಹೌದಾ? ಈಗ ಆಲ್ಫಾ 0 ಅಂತ ತಿಳ್ಕೊಳ್ಳಿ, ಪ್ಲಸ್ ಆರ್ ಮೈನಸ್ 2i ಅದ. ಅದ್ರ ಫಾರ್ಮುಲಾ ಏನಾಗತ್ರಿ, e to power 0x C1 beta ಫೈಲ್ ಏನದ cos 2x plus C2 sin 2x. ಅಲ್ಲಿ ನೆಗೆಟಿವ್ ಬರೋದೇ ಇಲ್ಲ, ಆಲ್ವೇಸ್ ಇಸ್ ಪಾಸಿಟಿವ್. ಓಕೆ, and simply C1 cos 2x C2 sin 2x. It is the plus or minus 12. Real part 0 ಕೊಟ್ಟಾರ. ಓಕೆ, Yes ma'am. No ma'am. ಇದನ್ನ ಸಾಲ್ವ್ ಮಾಡ್ರಿ. ಸಾಲ್ವ್ ಈಗ ಕಂಪಲ್ಸರಿ 2 ಮಾರ್ಕ್ಸ್ ಕೇಳ್ತಾನ, ಆಮೇಲೆ 5 ಮಾರ್ಕ್ಸ್ ಕೇಳ್ತಾನ್ರಿ. 5 ಮಾರ್ಕ್ಸ್ ನಾನ್ ಹೋಮೋಜಿನಿಯಸ್ ಕೇಳ್ತಾನ. ನಾನ್ ಹೋಮೋಜಿನಿಯಸ್ ಇದ್ದಾಗ ಫಸ್ಟ್ CF ಕಂಡಿಡ್ಬೇಕು, ಆಮೇಲೆ PI ಕಂಡಿಡ್ಬೇಕು. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ CF ಆಕ್ಚುಲಿ. ಇದನ್ನ ಟ್ರೈ ಮಾಡ್ರಿ. ಡೈರೆಕ್ಟ್ ಆಗಿ ಕೊಟ್ಟಾನ, ಇದೇನ್ ಬರುತ್ತೆ ನೋಡ್ರಿ, ಫಸ್ಟ್ ರೂಟ್ಸ್ ಕಂಡಿಡಿರಿ. To C1 cos 2x plus C2 sin 2x. sin 2x ಅಂತ ಕ್ಯೂಬ್ ಅದಲ್ಲ, ಇದು ಕ್ಯೂಬ್ ಅದ, 3 ರೂಟ್ ಬರುತ್ತೆ, 3 ಪ್ಯಾಟರ್ನ್
ಇಲ್ಲಿ ನೋಡ್ರಲ್ಲ ಆಕ್ಸಿಲರಿ ಇಕ್ವೇಶನ್ ಏನಾಗುತ್ತೆ m ಕ್ಯೂಬ್ ಮೈನಸ್ 8 ಈಕ್ವಲ್ ಟು 0 ಹೌದಾ ನನಗ 3 ರೂಟ್ ಬೇಕು ಸಪೋಸ್ m ಕ್ಯೂಬ್ ಈಕ್ವಲ್ ಟು 8 ಹೊರಗೆ ತಗೊಂಡ್ಬಿಟ್ನಂದ್ರ ವಿ ಡು ನಾಟ್ ಗೆಟ್ ಅ ಪ್ರಾಪರ್ ರೂಟ್ಸ್ ಹೌದಾ ಕ್ಯೂಬಿಕ್ ರೂಟ್ ಮಾಡ್ಬೇಕಾಗ್ತದೆ ವೆಸ್ಟ್ ಅದು ಪರ್ಫೆಕ್ಟ್ ಕ್ಯೂಬಿಕ್ಕೂ ಇಲ್ಲ ಕ್ಯೂಬಿಕ್ ರೂಟ್ ಮಾಡ್ಬೇಕಂದ್ರ ಹೌದಾ ಇದನ್ನ ಏನ್ ಮಾಡ್ಬಿಡ್ತೀನಿ ರೀ ರಿಟರ್ನ್ m ಕ್ಯೂಬ್ ಮೈನಸ್ 2 ಕ್ಯೂಬ್ ಅಂತ ಬರ್ಕೊಂತೀನಿ ಈಗ ಯಾವ ಫಾರ್ಮುಲಾ ಐತ್ರಿ ಇಟ್ಸ್ ಇನ್ ದ ಫಾರ್ಮ್ ಆಫ್ a ಕ್ಯೂಬ್ ಮೈನಸ್ b ಕ್ಯೂಬ್ a ಕ್ಯೂಬ್ ಮೈನಸ್ b ಕ್ಯೂಬ್ ಫಾರ್ಮುಲಾ ಏನದ ರೀ ಎನಿವನ್ a ಕ್ಯೂಬ್ ಮೈನಸ್ b ಕ್ಯೂಬ್ ಫಾರ್ಮುಲಾ ಏನದ ರೀ ಹೈಸ್ಕೂಲ್ ಕಲ್ತಿರೋದು ನಾನು a ಕ್ಯೂಬ್ ಮೈನಸ್ b ಕ್ಯೂಬ್ ಇಸ್ a ಮೈನಸ್ b a ಸ್ಕ್ವೇರ್ ಪ್ಲಸ್ ab ಪ್ಲಸ್ b ಸ್ಕ್ವೇರ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅದ ರೀ ಹೌದಾ a ಬದ್ಲಿ m ಅದ b ಬದ್ಲಿ 2 ಅದ ಅಂದ್ರೆ ಇದೇನಾಗುತ್ತಾ m minus 2 m square plus 2m plus 4 is equal to 0 ಇವಾಗ ನೋಡ್ರಿ ಒಂದ್ ಫ್ಯಾಕ್ಟರ್ ಬಂದದ ಆಲ್ರೆಡಿ m minus 2 ಇಲ್ಲೇ ಮಲ್ಟಿಪ್ಲೈ ಮಾಡಿದ್ರ 2 ಬರಬೇಕು ಎಡಿಷನ್ ಮಾಡಿದ್ರು 2 ಬರಬೇಕು ಸಾರಿ ಮಲ್ಟಿಪ್ಲೈ ಮಾಡಿದ್ರೆ 4 ಬರಬೇಕು ಎಡಿಷನ್ ಮಾಡಿದ್ರೆ 2 ಬರಬೇಕು ರೂಟ್ 7 ಬರ್ತಾವೇನು ಫ್ಯಾಕ್ಟರ್ ಪಾಸಿಬಲ್ ಅದ ರೀ ಮಲ್ಟಿಪ್ಲೈ ಬಂದ್ರ 4 ಎಡಿಷನ್ ಮಾಡಿದ್ರೆ 2 ಯಾವುದೇ ಪಾಸಿಬಲ್ ವ್ಯಾಲ್ಯೂ ಇಲ್ರಿ ಅವಾಗ ಏನ್ ಮಾಡ್ಬೇಕು ಅಪ್ಲೈಂಗ್ ದಿ ಶ್ರೀಧರನ್ ರೂಲ್ ಹೌದಾ ಶ್ರೀಧರನ್ ರೂಲ್ ಏನದ ದಟ್ ಈಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a ಓಕೆ ಅಂದ್ರೆ ಇಲ್ಲಿ ಏನ್ ಬರುತ್ತ್ರಿ ದಿಸ್ ಇಸ್ m ಈಕ್ವಲ್ ಟು ಇದು ಬಂತು ಇಲ್ಲಿ m ಈಕ್ವಲ್ ಟು ಮೈನಸ್ ಬಿ ಅಂದ್ರ b ಕ್ವೋಷಂಟ್ 2 ಅದ a ಕ್ವೋಷಂಟ್ 1 ಅದ m ಸ್ಕ್ವೇರ್ c is 4 ಅಂದ್ರ ಮೈನಸ್ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಇಸ್ 4 ಮೈನಸ್ 4 ಇಂಟು a ಕ್ವೋಷಂಟ್ 1 ಅದ c ಇದು 4 ಅದ ಡಿವೈಡೆಡ್ ಬೈ 2 ಇಂಟು 1 ಸಾಲ್ವ್ ಮಾಡ್ರಿ ಇದಂತೂ 2 ಬಂತು m ಈಕ್ವಲ್ ಟು 2 ನೋ ಪ್ರಾಬ್ಲಮ್ ಇದನ್ನ ಸಾಲ್ವ್ ಮಾಡೋಣ m ಈಕ್ವಲ್ ಟು ಮೈನಸ್ 2 ಪ್ಲಸ್ ಆರ್ ಮೈನಸ್ 4 into 4 16 divided by 2 solve ಮಾಡಿದ್ಮೇಲೆ get a minus 2 plus or minus 4 minus 16 ಅಂದ್ರೆ we get a minus 12 ಹೌದಾ ನನಗೀಗ ಸ್ಕ್ವೇರ್ ರೂಟ್ ಅದ ಪರ್ಫೆಕ್ಟ್ ಸ್ಕ್ವೇರಿಂಗ್ ಯಾವ್ದನ್ ರೂಟ್ ಬರುತ್ತೇನೋ ಮೈನಸ್ 12 ಇಟ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ 4 into minus 3 ಫಾರ್ಮ್ ನೇ ಬರೀಬಹುದ್ರಿ ಇಲ್ಲಿ 4 minus 16 ಬಂದದ minus 12 ಬಂತು minus 12 ನ ರಿಟರ್ನ್ ಹೆಂಗ್ ಬರೀತೇನೆ ಅಂದ್ರ 4 into minus 3 ಬರಿತೇನ್ರಿ ಯಾಕಂದ್ರೆ ಪರ್ಫೆಕ್ಟ್ ಸ್ಕ್ವೇರಿಂಗ್ ಟರ್ಮ್ ಇದ್ರ ಈಸಿಯಾಗಿ ನಮಗ ಕ್ಯಾಲ್ಕುಲೇಟ್ ಮಾಡ್ಬೋದ್ರಿ ಇವಾಗ ಸ್ಕ್ವೇರ್ ರೂಟ್ ಸಪರೇಟ್ ಮಾಡ್ರಿ ಮೈನಸ್ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 4 ಅಂದ್ರ 2 ಬಂತು ಮೈನಸ್ ಅನ್ನ ಸ್ಕ್ವೇರ್ ರೂಟ್ ಆಫ್ ಮೈನಸ್ 1 ಅಂದ್ರ i ನೆಕ್ಸ್ಟ್ 3 ಸ್ಕ್ವೇರ್ ರೂಟ್ 3 ಡಿವೈಡ್ ಬೈ 2 ಈ ಟರ್ಮ್ ನ 2 ಅದ 2 ಕಾಮನ್ ತೆಗೆದು ಬಿಡ್ರಿ ಡಿನಾಮಿನೇಟರ್ ನ್ಯೂಮರೇಟರ್ 2 ಕ್ಯಾನ್ಸಲ್ ಆರ್ ವಿ ಗೆಟ್ minus 1 plus or minus I root 3 ಒಂದ್ ಏನ್ ಬಂತು ಫಸ್ಟ್ ರೂಟ್ m1 equal to 2 ಬಂತು m2 equal to ಮೈನಸ್ ಇಲ್ಲಂದ್ರೆ ಸಿಂಪ್ಲಿ m ಅಂತು ಆಲ್ಫಾ ಪ್ಲಸ್ ಆರ್ ಬೀಟಾ ಫಾರ್ಮ್ ನಾಗ ಎರಡು ಅಂದ್ರೆ ಕಾಂಪ್ಲೆಕ್ಸ್ ನ ಎರಡು ಒಂದೇ ಎಟ್ ಟೈಮ್ ತಗೊಂಡ್ರೆ ಪ್ರಾಬ್ಲಮ್ ಇಲ್ಲ ಪ್ಲಸ್ ಆರ್ ಮೈನಸ್ I root 3 ಬಂತ್ರಿ m2 ಹೌದಾ ಅಂದ್ರೆ ಇವಾಗೇನು ಒಂದು ರಿಯಲ್ ಅದ ಡಿಫ್ರೆಂಟ್ ಇನ್ನೊಂದು ಕಾಂಪ್ಲೆಕ್ಸ್ ಅದ ಅಂದ್ರೆ ಫಸ್ಟ್ ಸಿ ಎಫ್ ಏನ್ ಬರುತ್ತೀರಿ ಫಸ್ಟ್ ರಿಯಲ್ ಅಷ್ಟೇ ತಗೊಳಮ್ ಅಂದ್ರ c1 e to power 2x ಹೌದಾ ನೆಕ್ಸ್ಟ್ ಕಾಂಪ್ಲೆಕ್ಸ್ ಇದ್ದಾಗ ನಮ್ದು ಏನಾದ ಫಾರ್ಮುಲಾ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಆಲ್ಫಾ ಪ್ಲಸ್ ಆರ್ ಮೈನಸ್ ಐ ಬೀಟಾ ಇದ್ರ e to power alpha x into cos c1 cos beta x plus c2 sin beta x alpha is the real part beta is the imaginary part ಇಲ್ಲಿ alpha value ಏನದ -1 ಅದ beta value ಏನದ square root 3 ಇಲ್ಲಿ ಏನಾಗುತ್ತಾ e to power minus x into ಆಲ್ರೆಡಿ ಇಲ್ಲಿ ಕಾನ್ಸ್ಟೆಂಟ್ c1 ತಗೊಂಡಿನಿ ಇಲ್ಲಿ ಏನ್ ತಗೊಳ್ಳೋದು ಕಾನ್ಸ್ಟೆಂಟ್ ಮಿಕ್ಕಾ ತೋರಿ c2 cos root 3x plus c3 sin root 3x. So this is our complementary function or solution of a given differential equation.
ಓಕೆ ಎನಿ ಡೌಟ್? ಹಿಂಗ್ ಡಿಫ್ರೆಂಟ್ ಬಂದ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟ್ ರಿಯಲ್ ಪಾರ್ಟ್ ನೋಡಿ, ಇಲ್ಲ ಫಸ್ಟ್ ಇಮ್ಯಾಜಿನರಿ ತೊಗೊಂಡ್ರೆ ಪ್ರಾಬ್ಲಮ್ ಇಲ್ಲ. e to power minus 6 c1 cos root 3x plus c2 sin root 3x ಮಾಡ್ರಿ, ಲಾಸ್ಟ್ ಇದನ್ನ c3 ಅನ್ರಿ. ಕಾನ್ಸ್ಟೆಂಟ್ ಏನು ಡಿಫರೆನ್ಸ್ ಆಗಂಗಿಲ್ಲ, ನನಗ್ ಬೇಕಾದ ವೇರಿಯಬಲ್ ಅಷ್ಟೇ. ಓಕೆ, ಎನಿ ಡೌಟ್? ಎನಿ ಡೌಟ್? No, ma'am.